ಯೋಗರತ್ನ ಅವಾರ್ಡ್ 2027 ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತಹ ಹಿಮಾಂಶಿ ಸಿಂಗ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ವಿಶ್ವ ಮಟ್ಟದಲ್ಲಿ ಯೋಗದಲ್ಲಿ ಸಾಧನೆ ಮಾಡುವಂತವರಿಗೆ ಪ್ರಶಸ್ತಿಯನ್ನ ಕೊಟ್ಟರು. ನೀವು ಗೆಸ್ಟ್ ಆಗಿ ಬಂದಿದ್ದೀರಿ. ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಸಂತೋಷ್ ಲಾಡ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರೋಗ್ರಾಮ್ ವಾಸ್ ವೆರಿ ಗುಡ್. ಎಲ್ಲರೂ ತುಂಬಾ ನೈಸ್ ಇದ್ದಾರೆ. ಗುಡ್ ಎಕ್ಸ್ಪೀರಿಯನ್ಸ್. Santosh Lal sir, he is very humble, and the amount of work that he has done, it's incredible to watch, like such a man who has done such good work. It was really lovely to meet him. ಓಕೆ, ನೀವು ಮಾಡೆಲ್. ಯೋಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ? ಯೋಗ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಹೆಲ್ತಿಗೆ. ಸ್ಪೆಷಲಿ ಇಂಡಿಯಾದಿಂದ ಯೋಗ ಒರಿಜಿನ್ ಆಗಿದೆ. ಇಂಡಿಯಾ ಇಸ್ ಫೇಮಸ್ ಫಾರ್ ಯೋಗ ಅರೌಂಡ್ ದ ವರ್ಲ್ಡ್. ಸೊ ಐ ಥಿಂಕ್ ಜಸ್ಟ್ ಫಾರ್ ಆರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿನಗಳಲ್ಲಿ ಅಂದ್ರೆ ಯೂತ್ಸು ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ. ಅವ್ರಿಗೆ ನೀವು ಏನ್ ಹೇಳ್ತೀರಾ? ಅಂದ್ರೆ ಯೋಗನ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವೇನ್ ಹೇಳ್ತೀರಾ? ಆರೋಗ್ಯನೋ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಏನ್ ಸಲಹೆ ಸೂಚನೆ ಕೊಡ್ತೀರಾ? ಒಬ್ರು ಮಾಡೆಲ್ ಆಗಿ ಏನ್ ಹೇಳ್ತೀರಾ? ನೀವು ಮೆಡಿಟೇಟ್ ಮಾಡಿ, ಯೋಗ ಪ್ರಾಕ್ಟೀಸ್ ಮಾಡಿ ರೆಗ್ಯುಲರ್ಲಿ, ಮತ್ತೆ ಡೈಟ್ ಚೆನ್ನಾಗಿರಬೇಕು. ಹೆಲ್ದಿ ಫ್ರೂಟ್ಸ್, ವೆಜಿಟೇಬಲ್ಸ್, ವಾಟರ್ ಅದೆಲ್ಲ ಇನ್ಕ್ಲೂಡ್ ಮಾಡಿ ಡೈಟಲ್ಲಿ. ಓಕೆ, ಇನ್ನು ಕಾರ್ಯಕ್ರಮದ ಬಗ್ಗೆ ಸಚಿವರು ಮಿನಿಸ್ಟರ್ ಸಂತೋಷ್ ಲಾಡ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ? Like I said, it was like I knew his name before, but today I got to know that the amount of incredible work he has done, not just in Karnataka but all over India. So it was just very very lovely to watch all of like such a man who has done so much good work for our country. Thank you madam. Thank you. ಇದಿಷ್ಟು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಂತಹ ಹಿಮಾಂಶಿ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.